ಆಕಾಶವಾಣಿ ಮಂಗಳೂರು ಕಾನೂನು ಸಲಹೆ. ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಕ್ಕಳ ದತ್ತು ಸ್ವೀಕಾರದ ಕಾನೂನುಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮಕ್ಕಳ ಕಲ್ಯಾಣ ಇಲಾಖೆ ಮಂಗಳೂರು ಇಲ್ಲಿನ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಕೆ. ನಿಕೇಶ್ ಶೆಟ್ಟಿ ಮಂಗಳೂರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಕ್ಕಳ ದತ್ತು ಸ್ವೀಕಾರ ಈ ಸಮಯದಲ್ಲಿ ಪಾಲಿಸಬೇಕಾದ ಕಾನೂನುಗಳು ಮತ್ತು ನಿಯಮಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀ ನಿಕೇಶ್ ಶೆಟ್ಟಿ, ಹಿರಿಯ ವಕೀಲರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಮಾಜಿ ಅಧ್ಯಕ್ಷರು. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ಮಕ್ಕಳ ದತ್ತು ಸ್ವೀಕಾರ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಸರ್. ಎಲ್ರಿಗೂ ಕೂಡ ನನ್ನ ಆತ್ಮೀಯ ನಮಸ್ಕಾರಗಳು. ಈ ಒಂದು ಮಕ್ಕಳ ದತ್ತು ಪ್ರಕ್ರಿಯೆ ಇದೊಂಥರ ತಲಾಂತರದಿಂದ ಬಂದಿರುವಂತಹ ಒಂದು ಕ್ರಮವಾಗಿರ್ತದೆ. ಆದರೆ ಇದಕ್ಕೆ ಕಾನೂನು ರೂಪ ಸಿಕ್ಕಿದ್ದು 1956ರಲ್ಲಿ, ಅಂದರೆ ಹಿಂದೂ ದತ್ತಕ ಕಾಯ್ದೆ ಅಂತ ಹೇಳಿ ನಮ್ಮ ಸಂಸತ್ತು ಅಂಗೀಕಾರ ಮಾಡಿದಂತಹ ಒಂದು ವಿಶೇಷ ಕಾಯ್ದೆ ದತ್ತಕ ಕಾಯ್ದೆ, ಅಂದರೆ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956. ಇದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಯಾವುದೇ ಒಂದು ದಂಪತಿಗಳಿಗೆ ಅವರಿಗೆ ಮಕ್ಕಳಿಲ್ಲ ಅಥವಾ ಒಂದು ಮಗು ಉಂಟು, ಇನ್ನೊಂದು ಮಗುವಿಗೋಸ್ಕರ ದತ್ತಕ ಪಡೆಯಬೇಕಿದ್ರೆ ಒಂದು ನಿಯಮವನ್ನು ನಮ್ಮ ಸಂಸತ್ತು ರೂಪಿಸಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತದೆ ಅಂತ ಹೇಳಿದರೆ, ದತ್ತಕ ಪಡೆಯುವಂಥವರು ಹಿಂದೂ ಧಾರ್ಮಿಕ ಪದ್ಧತಿಯನ್ನು ಅನುಸರಣೆ ಮಾಡುವವರು ಆಗಿರಬೇಕು. ಈ ಹಿಂದೂ ಪದ್ಧತಿ ಅಂತ ಹೇಳಿದರೆ ಜೈನರು, ಬುದ್ಧರು, ಸಿಖ್ಖರು ಮತ್ತು ನಮ್ಮ ಹಿಂದೂ ಧರ್ಮದ ಒಂದು ಕವಲೊಡೆದ ಅಥವಾ ಹಿಂದೂ ಧರ್ಮವನ್ನು ಅನುಸರಣೆ ಮಾಡಿಕೊಂಡು ಇನ್ನೊಂದು ಪಂಥವನ್ನು ಆಚರಿಸುವಂತಹ ವೀರಶೈವ, ಲಿಂಗಾಯತ ಮತ, ಇವರನ್ನು ಕೂಡ ಒಳಗೊಂಡಂತೆ ಎಲ್ಲರೂ ಕೂಡ ಈ ಹಿಂದೂ ವ್ಯಾಖ್ಯಾನದ ಅಡಿಯಲ್ಲಿ ಬರ್ತಾರೆ. ಇವರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಈ ಕಾಯ್ದೆಯಡಿಯಲ್ಲಿ ಮಕ್ಕಳನ್ನು ದತ್ತು ಪಡೆಯಲಿಕ್ಕೆ ಅರ್ಹತೆ ಇಲ್ಲ. ಮತ್ತೆ ಮುಂದೆ ಹೇಳ್ತದೆ, ಯಾವುದೋ ಒಂದು ಸಂದರ್ಭದಲ್ಲಿ ಮತಾಂತರ ಎನ್ನುವುದು ಕಾನೂನುಬದ್ಧವಾಗಿಯೇ ಇದೆ. ಈ ಕಾಯ್ದೆಯಲ್ಲಿ ಕೂಡ ಹೇಳ್ತದೆ, ಬೇರೆ ಧರ್ಮವನ್ನು ಅನುಸರಣೆ ಮಾಡಿ ಕಾರಣಾಂತರದಿಂದ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದಲ್ಲಿ ಅಂತಹ ದಂಪತಿಗಳು ಕೂಡ ಹಿಂದೂ ಧಾರ್ಮಿಕ ಪದ್ಧತಿಯಡಿಯಲ್ಲಿ ಅವರು ಅನುಸರಣೆ ಮಾಡಿದ್ದು ರುಜುವಾತಾದರೆ ಅವರು ಹಿಂದೂ ಎಂದು ವ್ಯಾಖ್ಯಾನಪಡಿಸಿ ಅವರು ಕೂಡ ಈ ಹಿಂದೂ ದತ್ತಕ ಕಾಯ್ದೆಯಡಿಯಲ್ಲಿ ಮಗುವನ್ನು ಪಡೆಯಲಿಕ್ಕೆ ಅರ್ಹತೆ ಇರ್ತದೆ. ಸೊ ಈ ರೀತಿಯಾಗಿ 1956ರಿಂದ ಹಲವಾರು ನಿದರ್ಶನಗಳನ್ನು ನಾವು ಕಾಣ್ತೇವೆ. ಈ ಹಿಂದೂ ದತ್ತಕ ಕಾಯ್ದೆಯಡಿಯಲ್ಲಿರುವ ಒಂದು ವಿಶೇಷತೆ ಏನಂತ ಹೇಳಿದರೆ, ನಿಮಗೆ ಮಗು ಎಲ್ಲಿ ಇದೆ, ಯಾವ ದಂಪತಿಗೆ ಮಗು ಇದೆ ಎನ್ನುವ ಬಗ್ಗೆ ನಿಮಗೆ ನಿಖರ ಮಾಹಿತಿ ಇರ್ತದೆ. ಮಗುವನ್ನು ನೀವು ನೋಡ್ತೀರಿ, ದಂಪತಿಗಳನ್ನು ಕೂಡ ನೋಡ್ತೀರಿ. ಆ ದಂಪತಿಗಳು ಮತ್ತೆ ದತ್ತು ಪಡೆಯುವ ದಂಪತಿಗಳ ಮಧ್ಯೆ ಆಗುವ ಒಪ್ಪಂದಕ್ಕೆ ನಾವು ದತ್ತಕ ಪತ್ರ ಅಥವಾ ಅಡಾಪ್ಷನ್ ಡೀಡ್ ಅಂತೇಳಿ. ನಾವು ಹೇಗೆ ಈಗ ಒಂದು ಜಾಗ ಖರೀದಿ ಮಾಡುವಾಗ ನೋಂದಣಾಧಿಕಾರಿಯವರ ಮುಂದೆ ಹೋಗಿ ಅದನ್ನು ರಿಜಿಸ್ಟ್ರೇಷನ್ ನೋಂದಣಿ ಮಾಡ್ತೇವೋ, ಅದೇ ರೀತಿಯಲ್ಲಿ ಈ ದತ್ತಕ ಪತ್ರವನ್ನು ಅಡಾಪ್ಷನ್ ಡೀಡನ್ನು ನೀವು ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅದು ರಿಜಿಸ್ಟರ್ ಮಾಡಿದರೆ ಆ ಮಗು ಕಾನೂನುಬದ್ಧವಾಗಿ ದತ್ತು ಪಡೆಯುವಂತಹ ದಂಪತಿಗಳಿಗೆ ವರ್ಗಾವಣೆ ಆಗುತ್ತದೆ. ಈ ಒಂದು ನಿಯಮವು ನಮ್ಮ ಕಾಯ್ದೆಯಲ್ಲಿ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಈ ರೀತಿಯಾಗಿ ಬೇರೆ ಧರ್ಮದವರನ್ನು ಈ ಒಂದು ಪ್ರಕ್ರಿಯೆ ಅಡಿಯಲ್ಲಿ ತರುವಂತಹ ಪ್ರಯತ್ನ ಸಂಸತ್ತು ಮಾಡಿತ್ತು. ಕ್ರಿಶ್ಚಿಯನ್ಸ್ ಅವರಿಗೆ ಕ್ರಿಶ್ಚಿಯನ್ಸ್ ಅಡಾಪ್ಷನ್ ಬಿಲ್ ಅಂತ ಹೇಳಿ ಪಾಸ್ ಮಾಡಲಿಕ್ಕೆ ತಯಾರಿ ಮಾಡುವಾಗ ಇದಕ್ಕೆ ಕ್ರೈಸ್ತ ಮತ ಏನು ಹೇಳ್ತಾರೆ, ಅವರ ಒಂದು ಕೆನನ್ ಲಾ ಅಂತ ಹೇಳ್ತೇವೆ ನಾವು, ಅದಕ್ಕೆ ಅಡ್ಡಿ ಬರ್ತದೆ, ಅದಕ್ಕೆ ಅವಕಾಶ ಕೊಡುವುದಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಈ ಕ್ರೈಸ್ತ ಮತದವರು ಇದಕ್ಕೆ ವಿರೋಧಿಸಿದ್ರು. ಆ ಬಿಲ್ ಬಿದ್ದೋಯ್ತು. ಆಮೇಲೆ ಮುಸ್ಲಿಮರಿಗೆ ಕೊಡಬೇಕು ಎನ್ನುವ ಒಂದು ಕೂಡ ಈ ಒಂದು ಆಶಯ ಕೂಡ ನಮ್ಮ ಸಂಸತ್ತು ಸದಸ್ಯರಿಗೆ ಬಂತು. ಅದು ಕೂಡ ಅವರ ಶರಿಯತ್ ಲಾ ಪ್ರಕಾರ ಅದು ಬರುವುದಿಲ್ಲ ಅಂತ ಹೇಳಿ ಅದು ಕೂಡ ಬಿದ್ದೋಯ್ತು. ಸೊ ಅದರಿಂದಾಗಿ ಉಳಿದುಕೊಂಡದ್ದು ಹಿಂದೂಗಳಿಗೆ ಮಾತ್ರ.
2000ರಲ್ಲಿ ಒಂದು ಸಮಗ್ರವಾದಂತಹ ಒಂದು ಬಾಲನ್ಯಾಯ ಕಾಯ್ದೆ ಬಂತು. ಆ ಬಾಲನ್ಯಾಯ ಕಾಯ್ದೆ ಅಡಿಯಲ್ಲಿ ಇದು ನಾವು ಅಡಾಪ್ಷನ್ ಎನ್ನುವುದು ಸೆಕ್ಯುಲರ್ ಥರ ಇರಬೇಕು, ಜಾತ್ಯತೀತವಾಗಿರಬೇಕು, ಹಿಂದೂಗಳಿಗೆ ಮಾತ್ರ ಎನ್ನುವ ಒಂದು ಭೇದ ಭಾವ ಇರಬಾರ್ದು. ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಏನು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಏನು ಇದೆ 1956 ಮಾಡಿದ್ದು, ಅದನ್ನು ಹಾಗೇನೆ ಉಳಿಸಿಕೊಂಡು ಎಲ್ಲರಿಗೂ ಕೂಡ ಅನ್ವಯ ಆಗುವಂತೆ ಒಂದು ವಿಶೇಷವಾದಂತಹ ಒಂದು ದತ್ತು ಪ್ರಕ್ರಿಯೆ ಕಾನೂನು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ 2000 ಇಸವಿಯಲ್ಲಿ ಬಾಲನ್ಯಾಯ ಕಾಯ್ದೆ, ಮಕ್ಕಳ ಪಾಲನೆ ಮತ್ತು ಪೋಷಣೆ, ಈ ಕಾಯ್ದೆ ಜಾರಿಗೆ ಬಂದಾಗ ಇದೊಂಥರ ಸರ್ವವ್ಯಾಪಿಯಾಗಿ ಮಕ್ಕಳನ್ನು ಪಡೆಯಲಿಕ್ಕೆ, ದತ್ತು ಪಡೆಯಲಿಕ್ಕೆ ಒಂದು ಅವಕಾಶ, ಒಂದು ಕಾನೂನುಬದ್ಧ ಅವಕಾಶ ನಮ್ಮ ದೇಶದಲ್ಲಿ ಸಿಕ್ಕಿತು. ಇದು ಮತ್ತೆ ಮುಂದೆ ಹೋಗ್ತಾ 2015ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ದತ್ತು ಕಾಯ್ದೆ ಮತ್ತು ಈ ದತ್ತು ನಿಯಮಗಳನ್ನು ಎಲ್ಲ ಕ್ರೋಢೀಕರಿಸಿ ಒಂದು ಸಮಗ್ರವಾದಂತಹ ಒಂದು, ಇದರ ಮುಂಚೆ ಕೂಡ ಇತ್ತು ಸೆಂಟ್ರಲ್ ಅಡಾಪ್ಷನ್ ಅಥಾರಿಟಿ ಅಂತ, ರಿಸೋರ್ಸ್ ಅಥಾರಿಟಿ, ಕಾರಾ ಅಂತ ಹೇಳ್ತೇವೆ ನಾವು, ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ. ಇದಕ್ಕೆ ಸಂಪೂರ್ಣವಾದ ಅಧಿಕಾರವನ್ನು ಪಾರ್ಲಿಮೆಂಟ್ ನೀಡ್ತದೆ. ಏನಂತ ಹೇಳಿದರೆ, ನಾವು JJ ಆ್ಯಕ್ಟಲ್ಲಿ ನಿಮಗೆ ಸಂಪೂರ್ಣ ಅಧಿಕಾರವನ್ನು ನಾವು ನೀಡ್ತೇವೆ. ಯಾವುದೇ ಒಂದು ದತ್ತಕ ಪ್ರಕ್ರಿಯೆಗೆ ನಿಮಗೆ ನಿಯಮಾವಳಿ ಬೇಕಿದ್ರೆ, ಅದಕ್ಕೆ ಬೇಕಾದಂತಹ ನೋಟಿಫಿಕೇಶನ್ ಏನು ಬೇಕಿದ್ರೂ ಕೂಡ ನೀವು ಮಾಡಿ ಅನ್ನೋ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರಿಂದಾಗಿ ಇದೊಂಥರ ಆಟೋನಮಸ್ ಬಾಡಿ ಆಗ್ತದೆ ಒಂದು ಅಡಾಪ್ಷನ್ ಇದರಲ್ಲಿ. ಹಾಗೆ 2015ರಲ್ಲಿ ಸಮಗ್ರವಾಗಿದ್ದು ತಿದ್ದುಪಡಿ ಆದಮೇಲೆ ಕಾರಾ ಗೈಡ್ಲೈನ್ಸ್ ಬಂತು. ಅಲ್ಲಿ ಅವರು ಕೆಲವು ಗೈಡ್ಲೈನ್ಸ್ಗಳನ್ನು ನೀಡ್ತಾ 2022ರಲ್ಲಿ ನಮಗೀಗ ಇರುವಂತಹ ಲೇಟೆಸ್ಟ್ ಗೈಡ್ಲೈನ್ಸ್ ಇರೋದು, ನಾವೀಗ ಫಾಲೋ ಮಾಡೋದು ಕಾರಾ ಗೈಡ್ಲೈನ್ಸ್ 2022. ಇದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಅಡಾಪ್ಷನ್ ಮಾಡುವುದು ಒಂದು ಮೂಲಭೂತ ಹಕ್ಕು ಥರ ಇದ್ರೂ ಕೂಡ ಇದು ಮೂಲಭೂತ ಹಕ್ಕು ಆಗುವುದಿಲ್ಲ. ಯಾಕಂತ ಹೇಳಿದ್ರೆ, ನಾವು ಅಡಾಪ್ಷನ್ ಮಾಡಲಿಕ್ಕೆ, ಎಲ್ಲ ಈ ದತ್ತು ಪ್ರಕ್ರಿಯೆ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟದ್ದು ದಂಪತಿಗಳಿಗೆ ಮಗು ಸಿಗ್ಲಿ ಎನ್ನುವ ಕಾರಣದಿಂದ ಅಲ್ಲ. ಹಲವಾರು ಮಕ್ಕಳು ಇವತ್ತು ಅವರಿಗೆ ಕುಟುಂಬ ವ್ಯವಸ್ಥೆಯಿಂದ ದೂರ ಉಳಿದಿದ್ದಾರೆ, ಅಥವಾ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಅಥವಾ ನೀಡುವಂಥ ಒಂದು ವ್ಯವಸ್ಥೆ ಇಲ್ಲ. ಅನಾಥಾಶ್ರಮದಲ್ಲಿ ಅವರು ಹಲವಾರು ವರ್ಷದಿಂದ ಅವರು ಅಲ್ಲಿ ಬೆಳೀತಿದ್ದಾರೆ. ಮಗುವಿಗೆ ಒಂದು ಕೌಟುಂಬಿಕ ಒಂದು ಮೇಲುಸ್ತುವಾರಿ ಮಾರ್ಗದರ್ಶನ ಇದ್ದರೆ ಮಗುವಿನ ಬೆಳವಣಿಗೆ ಉತ್ತಮವಾಗಿ ಆಗ್ತದೆ ಎನ್ನುವ ಆಶಯದೊಂದಿಗೆ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಅಡಾಪ್ಷನ್ ಕೊಡುವುದು ವಿನಃ ಯಾವುದೇ ಒಂದು ದಂಪತಿಗಳ ಒಂದು ಬೆಸ್ಟ್ ಇಂಟ್ರೆಸ್ಟ್ ಇಲ್ಲಿ ನೋಡಲಿಕ್ಕೆ ಇಲ್ಲ. ಸೊ ಅದಕ್ಕೋಸ್ಕರ ಮಗುವನ್ನು ಒಂದು ಕುಟುಂಬಕ್ಕೆ ನಾವು ನೀಡುವಾಗ ಆ ಕುಟುಂಬದ ಹಿನ್ನೆಲೆಯನ್ನು, ಅವರು ನಿಜವಾಗಿ ಕೂಡ ದತ್ತು ಪಡೆಯಲಿಕ್ಕೆ ಅರ್ಹರೋ ಇಲ್ಲವೋ ಎನ್ನುವ ಒಂದು ಹೋಮ್ ಸ್ಟಡಿ ರಿಪೋರ್ಟ್ ಅನ್ನು ಮಾಡಿ, ಆ ಆಧಾರದಲ್ಲಿ ಅವರನ್ನು ಫಿಟ್ ಅಂತ ಹೇಳಿ ನಿರ್ಣಯ ಮಾಡಲಿಕ್ಕೆ ಒಂದು ಸೆಪರೇಟ್ ಒಂದು ಏಜೆನ್ಸಿ ಕೂಡ ಉಂಟು. ಆ ಏಜೆನ್ಸಿಗಳು ಅವರ ಎಲ್ಲ ಒಂದು ಹೋಮ್ ಸ್ಟಡಿ ರಿಪೋರ್ಟ್ ಇರಲಿ, ಅವರದು ಮೆಡಿಕಲ್ ರಿಪೋರ್ಟು, ಅವರ ಆರ್ಥಿಕ ಅನುಕೂಲತೆ, ಸಾಮರ್ಥ್ಯ ಎಲ್ಲ ಅದನ್ನು ಸಮಗ್ರವಾಗಿ ಸಂಗ್ರಹಿಸಿ ಅವರು ನೀಡುವ ವರದಿಯ ಆಧಾರದಲ್ಲಿ ಈ ದಂಪತಿಗಳು ಅಡಾಪ್ಷನ್ ಪಡೀಲಿಕ್ಕೆ ಅರ್ಹರ ಇಲ್ಲವೋ ಅಂತೇಳಿ ನಿರ್ಣಯ ಆದ ಬಳಿಕವೇ ಅವರಿಗೆ ಮಗುವನ್ನು ತೋರಿಸುವಂಥ ಪ್ರಕ್ರಿಯೆ ಆರಂಭವಾಗ್ತದೆ. ನಾನು ಮೊದಲಿಗೆ ಹೇಳಿದ್ದೆ, ಹಿಂದೂ ಅಡಾಪ್ಷನ್ ಕಾಯ್ದೆಯಲ್ಲಿ ಮಗು ನಿಮಗೆ ಗೊತ್ತುಂಟು ಎಲ್ಲಿ ಉಂಟು, ಯಾವ ಮನೆಯಲ್ಲಿ ಉಂಟು ಅಂತೇಳಿ. ಆದರೆ ಈ ನಮ್ಮ JJ ಆ್ಯಕ್ಟ್ ಕಾರಾದಲ್ಲಿ ಬರುವಂತಹ ಅಡಾಪ್ಷನಲ್ಲಿ ನಿಮಗೆ ಮಗು ಗೊತ್ತಿಲ್ಲ ಎಲ್ಲಿ ಉಂಟು ಅಂತೇಳಿ, ನೀವು ಅರ್ಜಿ ಹಾಕಬೇಕು. ಕ್ಯೂ ಸಿಸ್ಟಮಲ್ಲಿ ನಿಮ್ಮ ಸೀನಿಯಾರಿಟಿಯಲ್ಲಿ, ನಿಮ್ಮ ಹಿರಿತನ, ಅಪ್ಲಿಕೇಶನ್ ಹಿರಿತನದ ಮೇಲೆ ಅವರು ಮಗುವನ್ನು ನಿಮಗೆ ಕೊಟ್ಟರೆ ನಿಮಗೆ ಅದನ್ನು ನೋಡ್ಬೋದು. ನಿಮಗೆ ಅದು ಸರಿಯಾಗಿ ಕಂಡು ಬಂದರೆ, ಮಗು ಎಲ್ಲ ಸರಿಯಾದ ಮಕ್ಕಳೇ ಇರ್ತಾರೆ, ಆದರೆ ಮ್ಯಾಚಿಂಗ್ ಅಂತೇಳಿ ಇರ್ತದೆ. ಒಂದು ಮಗು ಯಾವ ರೀತಿಯಲ್ಲಿರ್ತದೆ, ಮಗುವಿನ ಬಣ್ಣ, ಮಗುವಿನ ಒಂದು ಈ ಭೌಗೋಳಿಕ ಸ್ಥಿತಿಗೆ ಅನುಗುಣವಾಗಿ ಮಗುವಿನ ರೂಪದಲ್ಲಿ ಬದಲಾವಣೆ ಇರ್ತದೆ. ಇದನ್ನೆಲ್ಲ ಮ್ಯಾಚಿಂಗ್ ಆಗಬೇಕು. ಈ ಪೇರೆಂಟ್ಸಿಗೆ, ಅಡಾಪ್ಟಿವ್ ಪೇರೆಂಟ್ಸಿಗೆ ಸರಿಸುಮಾರು ಅಲ್ಲಿಂದ ಅಲ್ಲಿಗೆ ಮ್ಯಾಚಿಂಗ್ ಆಗಬೇಕು. ಇದು ಕೂಡ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್. ಈಗ ಒಂದು ಉತ್ತರ ಭಾರತದ ಒಂದು ಮಗು ಬೇರೆಯೇ ಒಂದು ಮುಖಚರ್ಯೆ ಇದೆ, ದಕ್ಷಿಣ ಭಾರತದ ಒಂದು ಮಂಗಳೂರಿನ ಒಂದು ದಂಪತಿ, ಅವರ ಮುಖಚರ್ಯೆ ಬೇರೆಯೇ ಇದೆ, ಬಣ್ಣದಲ್ಲಿ ಕೂಡ ವ್ಯತ್ಯಾಸ ಇದೆ. ಆ ಮಗು ಬೆಳೀತಾ ಆ ಮಗುವಿಗೆ ಒಂದು ರೀತಿಯ ಪ್ರಶ್ನೆ ಬರುವುದು ಸಹಜ. ನಾನು ಯಾಕೆ ಈ ರೀತಿಯಾಗಿದ್ದೇನೆ, ನನ್ನ ತಂದೆ ತಾಯಿ ಹೀಗಿದ್ದಾರೆ. ಸೊ ಅದಕ್ಕೋಸ್ಕರ ಈ ಮ್ಯಾಚಿಂಗ್ ಎಂಬ ಒಂದು ಅನುಸರಣೆಯನ್ನು ನಮ್ಮ ಅಡಾಪ್ಷನ್ ಏಜೆನ್ಸಿಯವರು ಮಾಡ್ತಾರೆ. ಸರಿಸುಮಾರು ಅದು ಅಲ್ಲಿಗೆ ಟ್ಯಾಲಿ ಆಗಬೇಕು ಮಗುವಿಗೆ ಮತ್ತು ಆ ಅಡಾಪ್ಷನ್ ತಗೊಳ್ಳುವಂಥ ದಂಪತಿಗಳಿಗೆ.
ಸೊ ಈ ಒಂದು ಪ್ರಕ್ರಿಯೆಯಿಂದಾಗಿ ಸ್ವಲ್ಪ ವಿಳಂಬ ಆಗ್ತದೆ. ನಮಗೆ ಬೇಡ, ಹೆಚ್ಚಿನ ನಮ್ಮಲ್ಲಿರುವಂತಹ ನಮ್ಮ ದಂಪತಿಗಳು ಮಗು ಚೆನ್ನಾಗಿರಬೇಕು, ದಟ್ಟ ಪುಷ್ಟವಾಗಿರಬೇಕು, ಬೆಳ್ಳಗಿರಬೇಕು, ಈ ರೀತಿಯಾದಂಥ ಒಂದು ಆಸೆ ನಿರೀಕ್ಷೆಗಳನ್ನು ಇಟ್ಟಿರ್ತಾರೆ. ಸೊ ಅದರಿಂದಾಗಿ ಅಡಾಪ್ಷನ್ ತುಂಬ ಡಿಲೇ ಆಗ್ತಾ ಉಂಟು. ಇವತ್ತು 2-3 ವರ್ಷಕ್ಕಾದರೂ ಕೂಡ ಅವರು ಎಷ್ಟೋ ಸೀನಿಯಾರಿಟಿ ಅವರು ಹೋದರೂ ಕೂಡ ಅವರ ಅಕೌಂಟಿಗೆ ಮಗು ಬರ್ತಾ ಇಲ್ಲ. ಇವತ್ತೆಲ್ಲ ಕಂಪ್ಲೀಟಾಗಿ ಆನ್ಲೈನ್ ಆಗಿದೆ. ಇಲ್ಲಿ ಭೌತಿಕವಾಗಿ ಮಗುವನ್ನು ನೋಡುವಂಥ ಅವಕಾಶ ಸಿಗುವುದು ನೀವು ಮಗುವನ್ನು ಓಕೆ ಮಾಡಿದ ಮೇಲೇ. ಎಲ್ಲ ಒಂಥರ ಫೇಸ್ಬುಕ್ ಅಕೌಂಟ್ ಏನುಂಟು ಅದೇ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ನಿಮ್ಮ ಅಕೌಂಟಿಗೆ ಮಗು ಬಿತ್ತು, ನಿಮಗೆ ಮೆಸೇಜ್ ಬರ್ತದೆ, ಒನ್ ಚೈಲ್ಡ್ ಹ್ಯಾಸ್ ಬೀನ್ ಪ್ಲೇಸ್ಡ್ ಇನ್ ಯುವರ್ ಅಕೌಂಟ್ ಅಂತೇಳಿ ಬರ್ತದೆ, ನಿಮಗೆ ಮೆಸೇಜ್ SMS ಬರ್ತದೆ. ಮತ್ತು ನೀವು ಅದನ್ನು ನೀವು ಆ ವೆಬ್ಸೈಟಿಗೆ ಹೋಗಿ ನಿಮ್ಮ ಅಕೌಂಟನ್ನು ಓಪನ್ ಮಾಡು. ಇದರಲ್ಲಿ ಸ್ವಲ್ಪ ಪರಿಣತಿ ಕೂಡ ಬೇಕು ನಮಗೆ. ನೀವು ಈಗ ಕಂಪ್ಯೂಟರ್ ಜ್ಞಾನ ಇಲ್ಲದಿದ್ದರೆ ನಿಮಗೆ ಬಂದಿದೆ, ನೀವು ಆ ಟೈಮ್ನ ಒಳಗಡೆ ನೀವು ಅದನ್ನು ನೋಡದಿದ್ದರೆ ಅದು ಮಗು ನಿಮ್ಮ ಅಕೌಂಟಿಂದ ಜಾರಿ ಮತ್ತೊಂದು ಅಕೌಂಟಿಗೆ ಹೋಗ್ತದೆ, ಯಾಕೆಂದರೆ ನಿಮ್ಮ ಟೈಮ್ ಮುಗಿಯಿತು. ಸೊ ಇದೆಲ್ಲ ಕಂಪ್ಲೀಟಾಗಿ ಇವತ್ತು ನಾವು ಆನ್ಲೈನ್ ಮಾಡಿದೆ. ಮುಂಚೆ ಎಲ್ಲ ಮಗುವನ್ನು ಆ ಆಶ್ರಮದಲ್ಲಿತ್ತು, ನೀವು ಅಲ್ಲಿಗೆ ಹೋಗಿ ನೋಡಲಿಕ್ಕೆ ಇತ್ತು. ಈಗ ಅದನ್ನು ನಾವೆಲ್ಲ ಕಂಪ್ಯೂಟರಲ್ಲಿ ಮಗುವಿನ ವಿವಿಧ ಭಂಗಿಗಳ ಫೋಟೋಗಳನ್ನು ಅಲ್ಲಿ ಹಾಕ್ತಾರೆ. ನೀವು ಅದನ್ನು ನೋಡಿಕೊಂಡು ಮತ್ತು ಅದು ಎಲ್ಲಿ ಉಂಟು, ಎಲ್ಲಿ ಸೆಂಟ್ರ್ ಉಂಟು ಅಲ್ಲಿಗೆ ಹೋಗಿ ಮಗುವನ್ನು ನೀವು ನೋಡಬೇಕು. ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಮಗುವಿನ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ನೀವು ಮಾಡ್ಬೋದು. ಸೊ ಇದೆಲ್ಲ ಆಗಿ ನಿಮಗೆ ಸಮಾಧಾನ ಆದರೆ ನೀವು ಅವರ ಏಜೆನ್ಸಿಯಲ್ಲೇ ಕೂತು ಅವರ ಲಾಗಿನಲ್ಲಿ ಆ ಮಗುವನ್ನು ನೀವು ಕ್ಲಿಕ್ ಮಾಡಬೇಕು. ಎಸ್, ಇದು ನನಗೆ ಮಗು ಓಕೆ ಆಗಿದೆ ಅಂತೇಳಿ. ಆ ಮಗುವನ್ನು ನೀವು ಕ್ಲಿಕ್ ಮಾಡಿದ ಕೂಡಲೇ ಆ ಮಗು ಕಂಪ್ಲೀಟಾಗಿ ಬ್ಲಾಕ್ ಆಗ್ತದೆ, ಮತ್ತು ಎಲ್ಲಿಗೆ ಹೋಗೋದಿಲ್ಲ, ಆ ಮಗು ನಿಮ್ಮ ಅಕೌಂಟಲ್ಲಿ ಇರ್ತದೆ. ಆಮೇಲೆ ಮತ್ತೆ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಪ್ರೀ ಅಡಾಪ್ಷನಲ್ಲಿ ಫಾಸ್ಟರ್ ಕೇರ್ ಕೊಡ್ಬೋದು. ಆರ್ಡರ್ ಆಗುವ ಮುಂಚೆನೇ ನಿಮಗೆ ಮಗುವನ್ನು ನಿಮ್ಮ ಮನೆಯಲ್ಲಿ ಕಳಿಸ್ಬೋದು. ನಿಮಗೆ ಅಡ್ಜಸ್ಟ್ಮೆಂಟ್ ನೋಡಲಿಕ್ಕೆ ಹೇಗೆ ಮಗುವಿನ ಜೊತೆ ನಿಮಗೆ ಬಾಂಧವ್ಯ ಆಗ್ತದೆ ಅಂತ. ಇಲ್ಲಿ ಮಗುವಿಗೆ ಯಾವ ರೀತಿಯಲ್ಲಿ ಕೊಡಬೇಕೆನ್ನುವ ನಿಯಮ ಕೂಡ ಉಂಟು. ಸರ್, ಈಗ ನೀವು ಹೇಳಿದ ಹಾಗೆ ದತ್ತು ಸ್ವೀಕಾರ ಎಂದ್ರೇನು ಮತ್ತು ದತ್ತು ಸ್ವೀಕಾರದ ಪ್ರಕ್ರಿಯೆಗಳ ಬಗ್ಗೆ ತಾವು ತಿಳಿಸಿದ್ರಿ ಸರ್. ಈಗ ಸಾಮಾನ್ಯ ಜನರಿಗೆ ಈಗ ಹೇಳಿದ ಹಾಗೆ ತಾಂತ್ರಿಕವಾದಂತಹ ಪರಿಣಿತಿಗಳು ಇರುವುದಿಲ್ಲ. ಇಂತಹ ಸಾಮಾನ್ಯ ಜನರು ನಮಗೂ ಕೂಡ ಒಂದು ಮಕ್ಕಳು ಬೇಕು ಎನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಅಂತಹ ಸಾಮಾನ್ಯ ಜನರು ಯಾರನ್ನು ಸಂಪರ್ಕಿಸಬೇಕು, ಯಾರ ಮುಖಾಂತರವಾಗಿ ಈ ಪ್ರಕ್ರಿಯೆಗಳನ್ನು ಮುಂದುವರಿಸಿದರೆ ಅವರಿಗೂ ಕೂಡ ಹಾಗೆ ಏನು ನಿಮ್ಮ ಖಾತೆಗೆ ಒಂದು ಮಗು ಜಮೆಯಾಗಿದೆ ಎನ್ನುವಂಥದ್ದು ತಾವು ಹೇಳಿದ ಹಾಗೆ ಹೇಗೆ ಸಾಮಾನ್ಯ ಜನರು ತಮ್ಮ ದತ್ತು ಸ್ವೀಕಾರ ಪ್ರಕ್ರಿಯೆಯಲ್ಲಿ ತಾವು ಭಾಗವಹಿಸಬಹುದು ಅಂತೇಳಿ. ಹೌದು, ಈಗ ಅಂಥವರಿಗೆ ಕೂಡ ಒಂದು ವ್ಯವಸ್ಥೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮಕ್ಕಳ ರಕ್ಷಣಾ ಘಟಕ ಅಂತೇಳಿ ಇದೆ. ಅದು ಜಿಲ್ಲಾಧಿಕಾರಿಯವರ ಸುಪರ್ದಿಯಲ್ಲಿ ನಡೆಯುವಂಥ ಒಂದು ಘಟಕ. ಈಗ ನಮ್ಮ ಮಂಗಳೂರಿನಲ್ಲಿ ಅದು ನಮ್ಮ DC ಆಫೀಸ್, ಈಗ ಪಡೀಲಲ್ಲಿ ಏನು ನೂತನವಾಗಿ ಈಗ DC ಆಫೀಸ್ ಉಂಟು, ಅಲ್ಲಿ ನೀವು ಹೋದರೆ ಅಲ್ಲಿ ಮಕ್ಕಳ ರಕ್ಷಣಾ ಘಟಕ ಅಂತ ಹೇಳಿ ನಿಮಗೆ ಒಂದು ಕಚೇರಿ ಇದೆ. ಅಲ್ಲಿ ಪ್ರೊಟೆಕ್ಷನ್ ಆಫೀಸರ್ ಇದ್ದಾರೆ, ದತ್ತು ಪ್ರಕ್ರಿಯೆ ನಡೆಸುವಂತಹ ರೀತಿಯನ್ನು ನಿಮಗೆ ಹೇಳುವವರಿದ್ದಾರೆ. ನೀವು ಅವರ ಸಹಾಯ ಪಡೆದರೆ ನಿಮಗೆ ಅವರು ಕಾಲಕ್ಕೆ ನಿಮಗೆ ನೆನಪು ಮಾಡ್ತಾರೆ. ನೋಡಿ ಅಮ್ಮ, ನಿಮಗೆ ಮೆಸೇಜ್ ಬಂದಿದ್ರೆ ನೋಡ್ಕೊಳ್ಳಿ ಅಂತೇಳಿ ಹೇಳಿ ನಿಮಗೆ ಆ ಮೆಸೇಜ್ ನೀವು ಅವರ ಹತ್ರ ಸಂಪರ್ಕ ಮಾಡಿದರೆ ನಿಮಗೆ ಅದರ ಮಾಹಿತಿ ಸಿಗ್ತದೆ. ಆದರೆ ನಾವಾಗಿ ಅದರ ಬಗ್ಗೆ ಈಗ ನಮ್ಮ ಮನೆಯಲ್ಲಿ ಕೂಡ ನಾವು ಈಗ ಇದರಲ್ಲಿ ಪರಿಣಿತರು ಇಲ್ಲದಿದ್ದರೂ ಕೂಡ ನಮ್ಮ ಮನೆಯಲ್ಲಿ ಸ್ವಲ್ಪ ಹತ್ತಿರ ಸಂಬಂಧಿಗಳ ಕೂಡ ನಾವು ಸಹಾಯವನ್ನು ಪಡೆದು ನೀವು ಅವರನ್ನು ಕರ್ಕೊಂಡು ಹೋದರೆ ಅವ್ರ ಜೊತೆ DC ಆಫೀಸಿಗೆ ಕರ್ಕೊಂಡು ಹೋಗಿ ಅವ್ರು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೀಗೆ ನೋಡಬೇಕು ಎನ್ನುವ ವಿಷಯ ನಿಮಗೆ ಹೇಳಿದರೆ ನಿಮ್ಮ ಮನೆಯಲ್ಲಿಯೇ ಆ ಮಾಹಿತಿ ಸಿಗುವಂಥ ವ್ಯವಸ್ಥೆ ಕೂಡ ಉಂಟು. ಈಗ ಅವರು ದಂಪತಿಗಳು ಪರಿಣಿತರು ಅಲ್ಲದಿದ್ದರೂ ಕೂಡ ಅವರಿಗೆ ಬೇಕಾದ ಸಮೀಪ ಸಂಬಂಧಿಗಳಾದರೂ ಕೂಡ ಅವರಿಗೆ ಪರಿಣಿತಿ ಇರ್ತದೆ. ಅವರ ಸಹಾಯವನ್ನು ಹೇಗೆ ಪಡಿಬೇಕು ಎನ್ನುವ ವಿಷಯ ನಿಮಗೆ ನೀವು ಮಕ್ಕಳ ರಕ್ಷಣಾ ಘಟಕಕ್ಕೆ ಹೋದರೆ ಅವರು ನಿಮಗೆ ತಿಳಿಸ್ತಾರೆ. ಯಾಕೆಂದರೆ ಮಕ್ಕಳ ರಕ್ಷಣಾ ಘಟಕವು ಈ ಎಲ್ಲ ಒಂದು ಪ್ರಕ್ರಿಯೆ ಉಸ್ತುವಾರಿ ನೋಡುವಂಥ ಸಂಸ್ಥೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರ್ತದೆ. ಅಲ್ಲ, ಭೇಟಿ ಆಗಬೇಕು ಅಂತ ಹೇಳುವ ಕಡ್ಡಾಯ ಇಲ್ಲ. ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲದಿದ್ದರೆ ಆ ಥರ ಹೋಗಬೇಕು. ಇಲ್ಲದಿದ್ದರೆ ನೀವು ವೆಬ್ಸೈಟಿಗೆ ಹೋಗಿ CARE ಅಂತೇಳಿ ಗೂಗಲಲ್ಲಿ ಟೈಪ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಕಾರಾ ಗೈಡ್ಲೈನ್ಸ್ ಕಾರಾ ವೆಬ್ಸೈಟ್ ಓಪನ್ ಆಗ್ತದೆ. ಅಲ್ಲಿ ನೀವು ಓಪನ್ ಮಾಡಿ ನಿಮ್ಮದು ಪ್ಯಾನ್ ಕಾರ್ಡ್ ಬೇಕಾಗ್ತದೆ. ದತ್ತು ಪಡೆಯುವಂಥ ದಂಪತಿಗಳ ಪ್ಯಾನ್ ಕಾರ್ಡನ್ನು ನೀವು ಹಾಕಿ ಮೊಬೈಲ್ ನಂಬರಲ್ಲಿ ನೀವು ID ಕ್ರಿಯೇಟ್ ಮಾಡಬೇಕು. ಆವಾಗ ನಿಮಗೆ ಒಂದು OTP ಬರ್ತದೆ. ಆ ಮೊಬೈಲ್ ನಂಬರ್ ಶಾಶ್ವತವಾಗಿ ನೀವು ಅದನ್ನು ಅಲ್ಲಿ ಎಂಟ್ರಿ ಆಗಿದೆ ಆ ಮೊಬೈಲಿಗೆ ಬರ್ತದೆ ಎಲ್ಲ ಮೆಸೇಜ್. ಇದು ಪ್ಯಾನ್ ಕಾರ್ಡ್ ಯಾಕೆ ಹಾಕಿದೆ ಅಂತ ಹೇಳಿದರೆ, ಇದು ಮುಂಚೆ ಈ ಆಧಾರ್ ಜನರೇಷನ್ ಇತ್ತು, ಆದರೆ ಸ್ವಲ್ಪ ಕೆಲವೆಲ್ಲ ಕಷ್ಟ ಆಗ್ತಂತ ಹೇಳಿ ಈಗ ಪ್ಯಾನ್ ಕಾರ್ಡ್ ಮಾಡಿದ್ದಾರೆ. ಅಂದರೆ ಒಂದು ಮನುಷ್ಯನಿಗೆ ಒಂದು ಪ್ಯಾನ್ ಕಾರ್ಡ್. ಈಗ ಎಲ್ಲ ಪ್ಯಾನ್ ಕಾರ್ಡ್ ನಿಮಗೆ ಗೊತ್ತಿರ್ಬೋದು, ಆಧಾರ್ನೊಂದಿಗೆ ಅದು ಮರ್ಜ್ ಆಗಿದೆ. ಸೊ ಎರಡೇ ಡೂಪ್ಲಿಕೇಟ್ಸ್ ಎಲ್ಲ ಆಗೋದಿಲ್ಲ.
ಇದು ಯಾಕೆ ಪ್ಯಾನ್ ಕಾರ್ಡ್ ಆಗ್ತದೆ ಅಂತ ಹೇಳಿದರೆ, ಹಿಂದೆ ನೀವು ಐ ಡಿ ಕ್ರಿಯೇಟ್ ಮಾಡಿಲ್ಲ ಅಂತೇಳಿ, ಇದು ಡ್ಯುಪ್ಲಿಕೇಸಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಎಲ್ಲ ಹೊಸ ನಿಯಮಾವಳಿಗಳು ಬಂದಿರ್ಬೋದು, ಈ ವಿಚಾರವನ್ನು ನೀವು ಅಲ್ಲಿ ತಿಳ್ಕೊಳ್ಬೋದು. ಆದರೆ ನಿಮಗೆಲ್ಲ ಅದರಲ್ಲೆಲ್ಲ ಒಂಥರ ಯೂಸರ್ ಫ್ರೆಂಡ್ಲಿ ಇದೆ. ಅದು ನಿಮಗೆ ಎಲ್ಲ ವಿಷಯವನ್ನಲ್ಲಿ ಹೇಳ್ತಾ ಹೋಗ್ತದೆ, ನೀವು ಅದರ ಪ್ರಕಾರ ನೀವು ಮಾಡ್ತಾ ಹೋಗಬೇಕು. ನಿಮಗೆ ಮುಖತವಾಗಿ ಹೋದ್ರೂ ಕೂಡ ಅವರು ನಿಮಗೆ ಅಸಿಸ್ಟ್ ಮಾಡೋದು ಆನ್ಲೈನಲ್ಲೇ ಇದು ಮಾಡಲಿಕ್ಕೆ, ಅಲ್ಲಿ ಯಾವುದೇ ಕೂಡ ಭೌತಿಕವಾಗಿ ಅರ್ಜಿಯನ್ನು ಹಾಕಲಿಕ್ಕೆ ಇಲ್ಲ. ಅವರು ನಿಮಗೆ ಹೇಳ್ತಾರೆ ನೀವು ಹೀಗೆ ಓಪನ್ ಮಾಡಿ, ಅವರಿಗೆ ಸಮಯ ಇದ್ದರೆ ನಿಮಗೆ ಹೇಳಿಕೊಟ್ಟರು, ನಿಮಗೆ ಇದು ಮಾಡ್ಯಾರ. ಯಾಕೆಂದರೆ ಅವರು ಕೂಡ ತುಂಬ ಪ್ರೆಷರಲ್ಲಿ ಇರುವಂಥ ಒಂದು ಕಚೇರಿ ಅದು. ಇಡೀ ಜಿಲ್ಲೆಯ ಒಂದು ಮಕ್ಕಳ ರಕ್ಷಣಾ ಘಟಕ ಅಂತ ಹೇಳಿದರೆ ಎಲ್ಲ ಜವಾಬ್ದಾರಿ ಅವ್ರಿಗಿರ್ತದೆ. ಸೊ ಹಾಗೆ ಅವರು ಎಲ್ಲಿರ್ತಾರೆ, ಆಫೀಸಲ್ಲಿ ಇರ್ತಾರಾ, ಹೊರಗೆ ಹೋಗಿದ್ದಾರಾ, ಅದರ ಮೇಲೆ ನಿಮ್ಮ ಒಂದು ಈ ಪ್ರಗತಿಯಲ್ಲಿ ಇರ್ತದೆ. ಅಲ್ಲಿ ಕೂಡ ನಿಮಗೆ ಮಾಡೋದು ಆನ್ಲೈನ್. ಅವರು ಕೂಡ ನಿಮಗೆ ಭೌತಿಕವಾದಂಥ ಯಾವುದೇ ರೀತಿಯಾದ ಅರ್ಜಿ ಸ್ವೀಕಾರ ಈಗ ಇಲ್ಲ, ಅದೆಲ್ಲ ಕಂಪ್ಲೀಟಾಗಿ ನಿಂತು ಹೋಗಿದೆ. ಮುಂಚೆ ಇತ್ತು, ಸಾಧಾರಣ ಒಂದು 5-6 ವರ್ಷದ ಹಿಂದೆ ಇತ್ತು. ಈಗ ಸಂಪೂರ್ಣವಾಗಿ ಇದು ಆನ್ಲೈನ್. ಸರ್, ಈಗ ದತ್ತು ಸ್ವೀಕಾರ ಈ ಪ್ರಕ್ರಿಯೆಗೆ ವೆಚ್ಚದ ಬಗ್ಗೆ ಬಂದಾಗ, ಈಗ ಸಾಮಾನ್ಯ ಜನರಿಗೂ ಕೂಡ ಮಗುವಿನ ಆಸೆಗಳಿದೆ. ಮನೆಯಲ್ಲಿ ಕೂಡ ಒಂದು ಮಗು ಆಡ್ತಾ ಇರಬೇಕು ಅಥವಾ ಅದರ ಗೆಜ್ಜೆ ಸಪ್ಪಳ ಕೇಳಬೇಕು, ಈ ಥರದ ಆಸೆಗಳು ಇರ್ತದೆ. ಆದರೆ ಇದರ ವೆಚ್ಚ ಬಂದಾಗ ಕೆಲವರಿಗೆ ಭಯನೂ ಆಗುವಂಥದ್ದಿದೆ ಅಥವಾ ಅದರ ಬಗ್ಗೆ ಅಸ್ಪಷ್ಟತೆಗಳಿದೆ. ಸೊ ಹಾಗಾಗಿ ಮಗುವಿನ ಪ್ರಕ್ರಿಯೆಯಿಂದ ಮಗು ತಮ್ಮ ಮಡಿಲಿಗೆ ಬರುವ ತನಕ ಇಲ್ಲಿ ವೆಚ್ಚಗಳ ಬಗ್ಗೆ ತಾವು ಇದು ಒಂಥರ ಈ ಅಡಾಪ್ಷನ್, ನಮ್ಮ ಹಿಂದೂ ಅಡಾಪ್ಷನ್ ಕೂಡ ಅದೇನೇ ಹೇಳ್ತದೆ, ಯಾವುದೇ ರೀತಿಯಾದಂತಹ ಇಲ್ಲಿ ಪ್ರತಿಫಲ ಇಲ್ಲಿ ಇರಬಾರ್ದು. ಒಂದು ಮಗುವನ್ನು ನೀಡಿದ್ದಕ್ಕೆ ಪ್ರತಿಫಲವಾಗಲಿ ಹಣವಾಗಲಿ ಅಲ್ಲಿ ಕೂಡ ಇಲ್ಲಿ ನಡೀಬಾರ್ದು. ನಮ್ಮ ಕಾರಾ ಗೈಡ್ಲೈನ್ಸ್ ಕೂಡ ಅದನ್ನೇ ಹೇಳ್ತದೆ. ಆದರೆ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿಯವರಿಗೆ ಒಂದು ಕಾರ್ಪಸ್ ಫಂಡ್ ಅಂತೇಳಿ ಉಂಟು. ಅಂದರೆ ಈ ಪರಿತ್ಯಕ್ತ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ, ಅದರ ಆರೈಕೆ ಮಾಡಲಿಕ್ಕೆ, ಇದಕ್ಕೆಲ್ಲ ಅವರಿಗೆ ತಗಲ್ತದೆ. ಅದು ಎನ್ ಜಿ ಒ ನಡೆಸುವುದಾದ್ರೂ ಕೂಡ ಎನ್ ಜಿ ಒದವ್ರಿಗೆ ಕೂಡ ಒಂದು ಸಣ್ಣ ಮೊತ್ತ ಅವರಿಗೆ ಬಾರದಿದ್ದರೆ ಮಗುವಿನ ಆರೈಕೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗೆ ಆ ಕಾರ್ಪಸ್ ಫಂಡಿಗೆ ಅಂತ ಹೇಳಿ ಎಲ್ಲ ಅಡಾಪ್ಷನ್ ಪ್ರಕ್ರಿಯೆ ಎಲ್ಲ ಮುಗೀಲಿಕ್ಕೆ ಆಗುವ ಸಮಯದಲ್ಲಿ ಒಂದು ಕಾರ್ಪಸ್ ಫಂಡ್ ಅಂತೇಳಿ ಅವರು ಕಲೆಕ್ಟ್ ಮಾಡ್ತಾರೆ. ಅದು 40,000ದಿಂದ ಏನಾದರೂ ಸ್ಟಾರ್ಟ್ ಆಗ್ತದೆ ಅದು. ಸೊ ಅದನ್ನು ಅಲ್ಲಿ ಡೆಪಾಸಿಟ್ ಇಡಲಿಕ್ಕೆ ಆ ಫಂಡನ್ನು ಜಿಲ್ಲಾಧಿಕಾರಿಯವರ ಮೇಲುಸ್ತುವಾರಿಯಲ್ಲಿ ಆ ಸಂಸ್ಥೆಯವರು ಅದನ್ನು ವಿನಿಯೋಗ ಮಾಡಬೇಕು. ಅವರಿಗೆ ಬೇಕಾಬಿಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮೊತ್ತವನ್ನು ಯಾರೇ ಕೇಳಿದರೂ ಕೂಡ ಅದು ಅನಧಿಕೃತ, ನೀವು ಆ ಬಗ್ಗೆ ದೂರನ್ನು ನೀಡ್ಬೋದು. ಈ ರೀತಿಯಾಗಿ ಕೆಲವೆಲ್ಲ ಇವತ್ತು ಮಕ್ಕಳನ್ನು ಅಡಾಪ್ಷನ್ ಮಾಡೋದು ಒಂದು ದೊಡ್ಡ ದಂಧೆ ಆಗಿದೆ. ಅಂದರೆ ಇಲ್ಲಿ ಕಾನೂನುಬದ್ಧವಾಗಿ ಮಾಡದಿದ್ದರೆ ಈ ಪನಿಷ್ಮೆಂಟನ್ನು ಕೂಡ ಈ ಕಾಯ್ದೆಯಲ್ಲಿ ಹೇಳಿದೆ. ಅದನ್ನು ಹೊರತುಪಡಿಸಿ ನಮ್ಮ ಹಿಂದಿನ ಕಾಯ್ದೆಯಲ್ಲಿ 370 ನಾವು ಇದು ಅಂತೇಳಿ ಮಕ್ಕಳ ಕಳ್ಳ ಸಾಗಾಟ, ಮಾನವ ಸಾಗಾಟ ಅಡಿಯಲ್ಲಿ ದೊಡ್ಡ 10 ವರ್ಷ ಸಜೆ ನೀಡುವಂತಹ ಶಿಕ್ಷಾರ್ಹ ಅಪರಾಧ. ಇದರಲ್ಲಿ 3 ವರ್ಷದವರೆಗೆ ವಿಸ್ತರಿಸಬಹುದಾದಂಥ ಮತ್ತು 1 ಲಕ್ಷ ರೂಪಾಯಿ ದಂಡ ನೀಡಲಿಕ್ಕೆ ಈ ಕಾಯ್ದೆಯಲ್ಲಿ, ವಿಶೇಷ ಕಾಯ್ದೆಯಲ್ಲಿ ಕೂಡ ಅವಕಾಶ ಇದೆ. ಅದು 370 ಆಗಬೇಕಿದ್ರೆ ನೀವು ಒಂಥರ ಹ್ಯಾಬಿಚುವಲ್ ಆಗಿರ್ಬೋದು. ನೀವು ಹ್ಯಾಬಿಚುವಲ್ ಆಗಿ ಈ ರೀತಿಯಾಗಿ ಮಕ್ಕಳನ್ನು ಸಾಗಾಟ ಮಾಡುವ ಕೃತ್ಯದಲ್ಲಿ ತೊಡಗಿದರೆ ಅದು ಆ ಕೇಸನ್ನು ನಮ್ಮ IPC ಪ್ರೊವಿಷನಲ್ಲಿ ಅವ್ರಿಗೆ FIR ಆಗ್ತಾರೆ. ಇದರಲ್ಲಿ ಏನಂತ ಹೇಳಿದರೆ, ನೀವು ಯಾವುದೋ ಒಂದು ಉಲ್ಲಂಘನೆ ಮಾಡಿದ್ದೀರಿ, ದತ್ತು ಪ್ರಕ್ರಿಯೆಗೆ ಒಳಪಡದೆ ನೀವೊಂದು ಮಗುವನ್ನು ಸಾಕ್ತಿದ್ದೀರಿ, ಅದಕ್ಕೆ ಈ ಶಿಕ್ಷೆಯನ್ನು ಕೊಡ್ತಾರೆ. ಅಂದರೆ 3 ವರ್ಷದವರೆಗೆ ವಿದೌಟ್ ಪನಿಷ್ಮೆಂಟ್ ಕೂಡ ಕೊಡ್ಬೋದು ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡ, ಇದನ್ನು ಕೊಡುವಂಥ ಅವಕಾಶ ಕೂಡ ಈ ಕಾಯ್ದೆಯಲ್ಲಿ. ಅದು ಮ್ಯಾಜಿಸ್ಟ್ರೇಟಿಗೆ, ನಮ್ಮ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸಿಗೆ ಈ ಅಧಿಕಾರ ಇರ್ತದೆ. 370 ಕೇಸ್ ಹಾಕಿದರೆ ಅದು ಮಾನವ ಏನು ಹೇಳ್ತಾರೆ, ಈ ಕಳ್ಳ ಸಾಗಾಣಿಕೆ ಅಂದರೆ ಟ್ರಾಫಿಕಿಂಗ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತೇಳಿ ಆರ್ಟಿಕಲ್ 23 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ. ಮನುಷ್ಯರನ್ನು ಸಾಗಾಟ ಮಾಡುವುದು ಬೇರೆ ಬೇರೆ ಕಾರಣಕ್ಕೋಸ್ಕರ, ಇದು ಘೋರ ಒಂದು ಶಿಕ್ಷಾರ್ಹ ಅಪರಾಧ. ಆದರೆ ಇದರಲ್ಲಿ ಪನಿಷ್ಮೆಂಟ್ ಉಂಟು. ಸೊ ಅದಕ್ಕೋಸ್ಕರ ಇದನ್ನು ನಾವು ಜವಾಬ್ದಾರಿಯುತವಾಗಿ ನೋಡಬೇಕು. ಸರ್, ಈಗ ದತ್ತು ಸ್ವೀಕಾರ ಪ್ರಕ್ರಿಯೆಗಳಲ್ಲಿ ಈಗ ಒಂದು ದಂಪತಿ ಯಾವೆಲ್ಲ ಅರ್ಹತೆಗಳನ್ನು ಪಡೆದಿರಬೇಕು, ಅಂದರೆ ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರುವುದಂತ ಹೇಳಿದರೆ ಯಾರಿಗೆ ಮಕ್ಕಳಿಲ್ಲ ಅವರು ಮಕ್ಕಳನ್ನು ಸುಲಭವಾಗಿ ಪಡೀಬೋದು ಅಂತೇಳಿ. ಆದರೆ ನೀವು ಹೇಳಿದ ಕಾರಾ ಎನ್ನುವಂತಹ ಈ ನಿಯಮದ ಪ್ರಕಾರ ಅಥವಾ ಸಮಿತಿ ಪ್ರಕಾರ ಅದಕ್ಕೆ ಅದರದಾದಂಥ ಅರ್ಹತೆಗಳಿರ್ತದೆ. ಹಾಗಾಗಿ ಪೋಷಕರಿಗೆ
ದತ್ತು ಸ್ವೀಕಾರ ಪಡೆಯುವಂಥ ಪೋಷಕರು ಯಾವೆಲ್ಲ ನಿಯಮಗಳಿಗೆ ಬದ್ಧರಾಗಿರಬೇಕು, ಜೊತೆಗೆ ಯಾವೆಲ್ಲ ನಿಯಮಗಳನ್ನು ಹೊಂದಿರಬೇಕು ಅಂತೇಳಿ. ಹೌದು, ಈಗ ಅರ್ಹತೆ ತುಂಬ ಒಂದು ಪ್ರಾಮುಖ್ಯವಾದಂಥ ಒಂದು ವಿವರ ಇದೆ ನಮ್ಮ ದತ್ತು ಪ್ರಕ್ರಿಯೆಯಲ್ಲಿ. ಈಗ ಈ ದಂಪತಿಗಳಿಗೆ 25 ವರ್ಷ, ಮಿನಿಮಮ್ 25 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರಬೇಕು. 25 ವರ್ಷ ಜಾಸ್ತಿ ವಯಸ್ಸಾಗಿದ್ದು ಗಂಡ ಹೆಂಡತಿ ಮದುವೆ ಆದವರು ಅವರ ಇಬ್ಬರ ವಯಸ್ಸನ್ನು ಒಟ್ಟಿಗೆ ಮಾಡುವಾಗ ಅದು 85 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಗಂಡನಿಗೆ ಒಂದು 40-45, ಹೆಂಡತಿಗೆ ಒಂದು 30 ಅಂತ ಹಿಡೀರಿ, ಅವಾಗ ಎಷ್ಟಾಗ್ತದೆ? 75 ಆಯಿತು. ಸೊ ಅವರು 85 ವರ್ಷದ ಒಳಗಿದೆ. ದಿಸ್ ಇಸ್ ಕಾಲ್ಡ್ ಕಾಂಪೋಸಿಟ್ ಏಜ್. ಗಂಡ ಹೆಂಡತಿಯರ ಒಟ್ಟಿಗೆ ಸೇರಿಸಿ ಅಂತ ಅದನ್ನು ಫಿಕ್ಸ್ ಮಾಡುವಂಥ ಕಾಂಪೋಸಿಟ್ ಏಜ್ 85 ಇಯರ್ಸ್. ಅವರಿಗೆ 2 ವರ್ಷ ಒಳಗಿನ ಮಗುವನ್ನು ದತ್ತು ಪಡೀಲಿಕ್ಕೆ ಅರ್ಹತೆ ಬರ್ತದೆ. ಸೊ ಅವರ ವಯಸ್ಸು 85ಕ್ಕಿಂತ ಜಾಸ್ತಿ ಹೋದರೆ ಅವರಿಗೆ ಸಣ್ಣ ಮಗು ಸಿಗುವುದಿಲ್ಲ. ಅವರಿಗೆ 2 ವರ್ಷಕ್ಕಿಂತ ಹೆಚ್ಚಿನ 4 ವರ್ಷದ ಒಳಗಿನ ಮಗು ಸಿಗ್ತದೆ. ಅದು ಎಲ್ಲಿವರೆಗೆ? 90 ವರ್ಷ ವಯಸ್ಸಿನವರೆಗೆ. ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ 45 ವರ್ಷ ಇದ್ದಾರೆ. ಆವಾಗ ಅವರಿಗೆ ಮಗು 2 ವರ್ಷಕ್ಕಿಂತ ಕೆಳಗಿನ ಮಗು ಸಿಗುವುದಿಲ್ಲ. ಅವರಿಗೆ 2 ವರ್ಷಕ್ಕಿಂತ ಹೆಚ್ಚಿನ ಮತ್ತು 4 ವರ್ಷವರೆಗಿನ ಮಗು ಸಿಗ್ತದೆ ಅವರಿಗೆ. ಅದೇ ಅವ್ರದ್ದು ವಯಸ್ಸು 100 ವರ್ಷ ಆದರೆ, ಅಂದರೆ ಗಂಡನಿಗೆ 50, ಹೆಂಡತಿಗೆ 50, ಅಂಥವರಿಗೆ 4 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಗು ಮತ್ತು 8 ವರ್ಷದವರೆಗಿನ ಮಗು ಸಿಗ್ತದೆ. ಎಲ್ಲಿವರೆಗೆ? ಇಬ್ಬರದ್ದು ವಯಸ್ಸು 100ರ ಒಳಗಿದ್ರೆ, 50-50 ಅಥವಾ 55-45-45. ಈಗ ಪರಸ್ಪರ ಅವ್ರದ್ದು ವ್ಯತ್ಯಾಸ ಇದ್ದರೂ ಕೂಡ ಇಬ್ಬರದ್ದು ಗಂಡ ಹೆಂಡತಿ ಒಟ್ಟಿಗೆ ಸೇರಿಸಿ ಮಾಡುವಾಗ 100ಕ್ಕಿಂತ ಹೆಚ್ಚು, ಅಪ್ ಟು 100 ವಯಸ್ಸಿನವರಿಗೆ, ಅಂದರೆ 50 ವರ್ಷದ ಗಂಡ ಹೆಂಡತಿಯವರಿಗೆ 8 ವರ್ಷದವರೆಗಿನ ಮಗುವನ್ನು ಕೊಡ್ಬೋದು. ಒಂದು ಪಕ್ಷ 100 ವರ್ಷಕ್ಕಿಂತ ಜಾಸ್ತಿ ಅವರದ್ದು ಕಾಂಪೋಸಿಟ್ ಏಜ್ ಆದರೆ ಅವರಿಗೆ 8 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಗು 18 ವರ್ಷದ ಒಳಗಿನ, ಅಂದರೆ ನಿಮಗೆ 18 ವರ್ಷದವರೆಗೆ ಮಕ್ಕಳನ್ನು ಅಡಾಪ್ಷನ್ ಮಾಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ಸೊ ಈ ಒಂದು ಅನುಪಾತದಲ್ಲಿ, ಅಂದರೆ 85 ವರ್ಷ ಗಂಡ ಹೆಂಡತಿಯರ ವಯಸ್ಸು ಆದರೆ ಅವರಿಗೆ ನವಜಾತ ಶಿಶು 2 ವರ್ಷದವರೆಗೆ ಆ ಒಂದು ಅವಧಿಯ ಮಗು ಅವರ ಪಾಲಿಗೆ ಸಿಗ್ತದೆ. ಇದು ಗಂಡ ಹೆಂಡತಿ ಒಟ್ಟಿಗೆಯಾಗಿ ಅವರು ಅರ್ಜಿ ಸಲ್ಲಿಸಿದರೆ. ನಮ್ಮ ಈಗ ನಿಯಮಾವಳಿಯಲ್ಲಿ ಮದುವೆಯಾಗದ ಅಥವಾ ಮದುವೆಯಾಗಿ ಅವನ ಹೆಂಡತಿಯ ಅಥವಾ ಗಂಡ ತೀರಿಕೊಂಡು ಸಿಂಗಲ್ ಪೇರೆಂಟ್ ಹೇಳ್ತೀವಿ ನಾವು, ಮದುವೆ ಆಗಲಿಲ್ಲ ಅಥವಾ ಮದುವೆ ಆಗಿದೆ ಗಂಡ ಅಥವಾ ಹೆಂಡತಿ ತೀರಿ ಹೋಗಿದ್ದಾರೆ, ಅವರಿಗೂ ಕೂಡ ಇವತ್ತು ಮಗುವನ್ನು ದತ್ತು ಪಡೆಯುವಂಥ ಅವಕಾಶ ಈ ನಿಯಮಾವಳಿ ನೀಡಿದೆ. ಅದಕ್ಕೆ ಕಂಡೀಷನ್ ಅಂತ ಹೇಳಿದರೆ 40 ವರ್ಷದ ಒಳಗಿರಬೇಕು. 25 ವರ್ಷ ಮಿನಿಮಮ್. 25 ವರ್ಷಕ್ಕಿಂತ ಕೆಳಗಿನವನಿಗೆ ದತ್ತು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. 25 ವರ್ಷಕ್ಕಿಂತ ಜಾಸ್ತಿ 40 ವರ್ಷದ ಒಳಗಿನ ಸಿಂಗಲ್ ಪೇರೆಂಟಿಗೆ, ಅದು ಗಂಡಾಗಲಿ ಹೆಣ್ಣಾಗಲಿ, ಮದುವೆ ಆಗದ ಸಿಂಗಲ್ ಪೇರೆಂಟಿಗೆ ಅಥವಾ ಮದುವೆ ಆದರೆ ಅವರು ವಿಧವೆ ಅಥವಾ ವಿದುರನ 40 ವರ್ಷದ ಒಳಗಿದ್ರೆ ಅವರಿಗೆ ಮಗು ಪಡೆಯಲಿಕ್ಕೆ ಅರ್ಹತೆ ಬರ್ತದೆ ಅಪ್ ಟು 2 ಇಯರ್ಸ್. ನವಜಾತ ಶಿಶುವಿನಿಂದ 2 ವರ್ಷವರೆಗಿನ ಮಗುವನ್ನು ಸ್ವೀಕಾರ ಮಾಡಲಿಕ್ಕೆ ಅವರಿಗೆ ಅವಕಾಶ ಉಂಟು. ಅದೇ ಮತ್ತೆ ಮುಂದೆ ಹೋಗಿ 45 ವರ್ಷ ಆದರೆ ಅವರಿಗೆ 2 ವರ್ಷದಿಂದ 4 ವರ್ಷದವರೆಗಿನ ಮಗು ಸಿಗ್ತದೆ. 50 ವರ್ಷ ಆದರೆ 4 ವರ್ಷದಿಂದ 8 ವರ್ಷದವರೆಗಿನ ಮಗು ಸಿಗ್ತದೆ. 50 ವರ್ಷಕ್ಕಿಂತ ಜಾಸ್ತಿ ಆದಂಥ ಸಿಂಗಲ್ ಪೇರೆಂಟಿಗೆ 8 ವರ್ಷದಿಂದ 18 ವರ್ಷದ ಒಳಗಿನ ಮಗು ಸಿಗ್ತದೆ. ಸೊ ಈ ಒಂದು ಕ್ರೈಟೀರಿಯನ್ ಮಾಡಿದ್ದಾರೆ. ಈ ಒಂದು ಸಿಂಗಲ್ ಪೇರೆಂಟಿಗೆ ಮಾಡುವಾಗ ಈಗ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಅಪ್ಲೈ ಮಾಡಿದರೆ ಅವರಿಗೆ ಯಾವುದು ಮಗು ಬೇಕೋ ಅದನ್ನು ಆಯ್ಕೆ ಮಾಡ್ಬೋದು. ಗಂಡ ಹೆಣ್ಣ ಮಗು ಆಯ್ಕೆ ಮಾಡ್ಬೋದು. ಆದರೆ ಸಿಂಗಲ್ ಪೇರೆಂಟಿಗೆ ಆಯ್ಕೆ ಮಾಡುವಾಗ ಹೆಣ್ಣಾದರೆ, ಸಿಂಗಲ್ ಪೇರೆಂಟ್ ಹೆಣ್ಣಾದರೆ ಅವಳಿಗೆ ಗಂಡನ್ನು ಕೂಡ ಪಡಿಬೋದು, ಹೆಣ್ಣನ್ನು ಕೂಡ ಪಡಿಬೋದು. ಸಿಂಗಲ್ ಪೇರೆಂಟ್ ಗಂಡಸು ಆದರೆ ಅವರಿಗೆ ಕೇವಲ ಗಂಡು ಮಗುವನ್ನು ಮಾತ್ರ ದತ್ತು ಪಡೆಯಬಹುದು, ಹೆಣ್ಣು ಮಗುವನ್ನು ದತ್ತು ಪಡೀಲಿಕ್ಕೆ ಅರ್ಹತೆ ಇರೋದಿಲ್ಲ. ಇದು ಯಾಕೆ ಅಂತ ಕೆಲವರು ಕೇಳ್ತಾರೆ. ಯಾಕೆ, ಏನು ತಂದೆ ಮಗು ಬೆಳೆದಾಗೆ ಮತ್ತೆ ರೇಪ್ ಮಾಡ್ತಾನಾ ಅಥವಾ ಯಾವುದಾದೊಂದು ರೀತಿಯಲ್ಲಿ ಒಂದು ಅವರಿಗೆ ದೌರ್ಜನ್ಯ ಮಾಡ್ತಾನೆ ಎನ್ನುವ ಪ್ರಶ್ನೆ ಬರ್ತದೆ ಕೆಲವರಲ್ಲಿ. ಇದು ಆ ಕಾರಣಕ್ಕೋಸ್ಕರ ಅಲ್ಲ. ಇದರ ಬಗ್ಗೆ ಸಮಗ್ರವಾಗಿ ಚಿಂತನೆ ಮಾಡುವಾಗ ಒಂದು ಹೆಣ್ಣು 6, 8, 10 ಈ ವಯಸ್ಸಿಗೆ ಹೋದಾಗ ಒಂದು ವಿಶೇಷವಾದಂತಹ ಒಂದು ಬದಲಾವಣೆ ಹೆಣ್ಣಿನ ಜೀವನದಲ್ಲಿ ಆಗುವಾಗ, ನಾನು ಮೆನ್ಸ್ಟ್ರುವಲ್ ಅಂತ ಹೇಳ್ತೀನಿ, ನಾವು ಒಂದು ಪ್ರೌಢ ಅವಸ್ಥೆಗೆ ಬರುವಾಗ, ಅವಳು ಋತುಸ್ರಾವಕ್ಕೆ ಹೋದಾಗ ಆ ಒಂದು ತಿಳುವಳಿಕೆಯನ್ನು ಕೊಡಲಿಕ್ಕೆ
ಯಾವುದೇ ಒಂದು ಗಂಡಸಿನಿಂದ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಹೆಣ್ಣನ್ನು ಸಿಂಗಲ್ ಪೇರೆಂಟ್ ಮೇಲಿಗೆ ಕೊಡುವುದಿಲ್ಲ ಎನ್ನುವ ಒಂದು ಅಂಶ ನನಗೆ ಕಾಣ್ತದೆ. ಅಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ, ಯಾಕೆ ಅಂತೇಳಿಲ್ಲ. ಕಾನೂನು ನಿಯಮಗಳು ಹೇಳ್ತದೆ ಸಿಂಗಲ್ ಪೇರೆಂಟ್ ಮೇಲಾದರೆ ಅವರಿಗೆ ಹೆಣ್ಣು ಮಗು ಸಿಗುವುದಿಲ್ಲ ಮಾತ್ರ ಹೇಳ್ತೀವಿ, ಯಾಕೆ ಅಂತ ಹೇಳಲಿಲ್ಲ. ಸೊ ಹಾಗೆ ಈ ಒಂದು ಬ್ಲಾಕ್ ಇದೆ. ಒಂದು ಗಂಡಸಿಗೆ ನನಗೆ ಹೆಣ್ಣು ಮಗುವೇ ಬೇಕು ಅನ್ನುವ ಆಸೆ ಇದ್ದರೆ ಆ ಆಸೆ ಅವನು ಸಿಂಗಲ್ ಪೇರೆಂಟ್ ಆದರೆ ಅವನಿಗೆ ಸಿಗುವುದಿಲ್ಲ. ಅದಕ್ಕೆ ಅವನು ಮದುವೆ ಆಗಬೇಕು, ಒಟ್ಟಿಗೆ ಅವರು ಅದನ್ನು ಅಡಾಪ್ಷನ್ ಮಾಡಬೇಕು. ಸರ್, ಈಗ ನೀವು ಹೇಳಿದ ಹಾಗೆ ಅಂದರೆ ಬೇರೆ ಬೇರೆ ವಯಸ್ಸಿನ ದಂಪತಿಗಳಿಗೆ ಅವರ ಒಟ್ಟು ವಯಸ್ಸಿನ ಪ್ರಮಾಣಕ್ಕೆ ಅನುಗುಣವಾಗಿ ಮಕ್ಕಳನ್ನು ದತ್ತು ಸ್ವೀಕರಿಸುವಂಥ ಅರ್ಹತೆಗಳಿದೆ ಅಂತೇಳಿ. ಈ ಸಮಯದಲ್ಲಿ ದತ್ತು ಪಡೆದಂತಹ ಆ ಮಕ್ಕಳು ಅವರ ಜನನ ಪ್ರಮಾಣ ಪತ್ರಗಳು ಹೇಗೆ ದೊರಕುತ್ತದೆ ಅಂತೇಳಿ ನೋಡಿ. ನಾನು ಅದಕ್ಕೆ ಕೂಡ ನಾನು ಆ ಒಂದು ಪಾಯಿಂಟಲ್ಲೇ ಬರ್ತೇನೆ, ಆ ಒಂದು ಸೀಕ್ವೆನ್ಸಲ್ಲೇ ಬರ್ತೇನೆ. ಈಗ ದತ್ತು ಪಡೀಲಿಕ್ಕೆ ಮಕ್ಕಳು ಎಲ್ಲಿಂದ ಬರ್ತಾರೆ ಎನ್ನುವ ಪ್ರಶ್ನೆ ಕೂಡ ನಾನು ನಿಮಗೆ ಹೇಳಬೇಕು. ದತ್ತು ಪಡೀಲಿಕ್ಕೆ ಮಕ್ಕಳನ್ನು ಒಂದು ಈ ಸ್ಪೆಷಲೈಸ್ಡ್ ಏಜೆನ್ಸಿ ಅಂತೇಳಿ ಮಾಡಿದ್ದೇವೆ. ಅದಕ್ಕೆ ನಾವು ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿ ಅಂತೇಳಿ ಮಾಡಿದ್ದೇವೆ. ಪ್ರತಿಯೊಂದು ಜಿಲ್ಲೆಯಲ್ಲಿ 1-2 ಇರ್ತದೆ. ನಮ್ಮ ಮಂಗಳೂರಲ್ಲಿ 2 ಉಂಟು, ಮಂಗಳೂರಲ್ಲಿ ಉಂಟು, ಮತ್ತೊಂದು ಪುತ್ತೂರಲ್ಲಿ ನಮ್ಮ ಜಿಲ್ಲೆಯಲ್ಲಿ. ಇಲ್ಲಿ ಮಕ್ಕಳು ಹೇಗೆ ಬರ್ತಾರೆ, ಎಲ್ಲಿಂದ ಬರ್ತದೆ ಮಕ್ಕಳು ಒಂದು ಪ್ರಶ್ನೆ ಬರ್ತದೆ. ಅದು ನಮ್ಮಲ್ಲಿ ಒಟ್ಟಿಗೆ ಈ ಸೀಕ್ವೆನ್ಸಲ್ಲಿ ಬರ್ತದೆ. ಅಬಂಡಂಟ್ ಚೈಲ್ಡ್ ಅಂದರೆ ಯಾವುದೋ ಒಂದು ಕಾರಣಕ್ಕೆ, ಸಾಮಾಜಿಕ ಒಂದು ಭಯಕ್ಕೆ ಒಂದು ಹೆಣ್ಣು ಗರ್ಭಿಣಿಯಾಗಿ ಅವಳಿಗೆ ಅಬಾರ್ಷನ್ ಮಾಡುವಂಥ ಸ್ಥಿತಿಗೆ ಅವಳು ಹೋಗುವುದಿಲ್ಲ. ನಮ್ಮ ಅಬಾರ್ಷನ್ ಕಾಯ್ದೆ ಹೇಳ್ತದೆ 5 ತಿಂಗಳ ನಂತರ ಅಬಾರ್ಷನ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಮಗು ಡೆಲಿವರಿ ಆಗಬೇಕು. ಕೆಲವರಿಗೆ ಅವು ಮರೆಮಾಚಿ ಅದನ್ನು ಹೇಳುವುದಿಲ್ಲ ಆ ವಿಷಯವನ್ನು. ಸೊ ಈ ರೀತಿಯಾಗಿರುವಾಗ ಆ ಮಗುವನ್ನು ಇವರು ಗುಪ್ತವಾಗಿ ಎಲ್ಲಿಯ ಒಂದು ಡೆಲಿವರಿ ಮಾಡಿಸಿ, ಯಾರೋ ಒಂದು ಆಸ್ಪತ್ರೆ ಕೂಡ ಇವರು ಅಡ್ಮಿಟ್ ಆಗೋದಿಲ್ಲ, ಅದನ್ನು ಹೆರಿಗೆ ಮಾಡಿಸಿ ಪೊದೆಯಲ್ಲಿಯ ಕಾಡಲ್ಲಿಯ ಬಿಟ್ಟು ಬರ್ತಾರೆ. ಅದು ತುಂಬ ಪ್ರಕರಣ ನಮ್ಮ ಮಂಗಳೂರಲ್ಲಿ ಕೂಡ ಆಗಿದೆ. ಅಂಥ ಮಗುವನ್ನು ನಾವು ಅಬಂಡಂಟ್ ಚೈಲ್ಡ್ ಅಂತ ಹೇಳ್ತೇವೆ ನಾವು. ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇದೆ. ಪೊಲೀಸ್ ಕೇಸ್ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು, ಪೇಪರ್ನಲ್ಲಿ ಪಬ್ಲಿಷ್ ಮಾಡಬೇಕು, ಯಾರಾದರೂ ಬಿಟ್ಟಿದ್ರೆ ಹೇಳಿ ಅಂತೇಳಿ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಅಂದರೆ ಕಾಡಿನಲ್ಲಿ, ನದಿ ತೊರೆಯಲ್ಲಿ ಅಥವಾ ತೋಡಿನಲ್ಲಿ, ಗುಡ್ಡದಲ್ಲಿ ಮಗುವನ್ನು ಹೀಗೇ ಬಿಟ್ಟು ಬಂದರೆ ಆ ಮಗುವಿನ ದೇಹದಲ್ಲಿ ಒಂದು ಸ್ರವಿಸುವ ಆ ಒಂದು ದ್ರವ, ಅದಕ್ಕೆ ತುಂಬ ಒಂದು ಅಟ್ರಾಕ್ಟ್ ಆಗುವಂತಹ ಒಂದು ಜೀವಿ ಅಂತ ಹೇಳಿದರೆ ಇರುವೆ, ಕಚ್ಚುವ ಇರುವೆ. ಅದೆಲ್ಲ ಮಗುವನ್ನು ಮುತ್ತಿಕ್ಕಿ 1 ಗಂಟೆ ಒಳಗಡೆ ಆ ಮಗುವನ್ನು ಅಲ್ಲಿಂದ ಶಿಫ್ಟ್ ಮಾಡಿದರೆ ಮಗು ಸಾಯ್ತದೆ. ತುಂಬ ಪಾಯ್ಸನಸ್. ಇದು ತುಂಬ ಆಗಿದೆ. ನಾವು ಸಾಯುವ ಮಗುವನ್ನು ನಾವು ಬದುಕಿಸಿದ್ದೇವೆ. ಆ ಮಗು ಒಂದು ಇರುವೆ ಕಡಿತದಿಂದ ಒಳಗಾಗಿದೆ ಮತ್ತು ಬದುಕಿದೆ. ನಮ್ಮ ಸ್ವಲ್ಪ ರಿಮೋಟ್ ಪ್ಲೇಸಲ್ಲಿ ನಾನು ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಇರುವಾಗ ರಕ್ಷಿಸಿದಂಥ ಮಗು ಬದುಕಿದೆ ಮತ್ತು ಅದು ಅಡಾಪ್ಷನ್ಗೆ ಹೋಯ್ತದು. ಆ ಅಬಂಡಂಟ್ ಚೈಲ್ಡನ್ನು ನಾವು ನಮ್ಮ ಸಂಸ್ಥೆಗೆ ಸೇರಿಸಿದರೆ ಅದಕ್ಕೆ ಅಬಂಡಂಟ್ ಚೈಲ್ಡ್ ಅಂತೇಳಿ ನಾವು ಹೇಳ್ತೇವೆ. ಈಗ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಅಂತಹ ಒಂದು ಸಾಮಾಜಿಕ ಕಾರಣದಿಂದಾಗಿ ಈಗ ಮಗುವನ್ನು ಆ ರೀತಿಯಾಗಿ ನೀವು ಮಾಡಬೇಕಿದ್ರೆ, ಅಥವಾ ನಿಮಗೆ ಮುಕ್ತವಾಗಿ ನಿಮಗೆ ಅಧಿಕಾರಿಯವರ ಮುಂದೆ ಬಂದು ಮಗುವನ್ನು ನೀವು ಅವರಿಗೆ ಅಧ್ಯಾರ್ಪಣೆ ಮಾಡದಿದ್ದರೆ, ಸರೆಂಡರ್ ಮಾಡದಿದ್ದರೆ, ಮಾಡಲಿಕ್ಕೆ ಮನಸ್ಸಿಲ್ಲದಿದ್ದರೆ, ನನಗೆ ಬರಲಿಕ್ಕೆ ಮನಸ್ಸೇ ಇಲ್ಲ, ತೆರೆಮರೆಯಲ್ಲಿ ಮಗುವನ್ನು ನೀವು ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಅದನ್ನು ಸಮರ್ಪಣೆ ಮಾಡಲಿಕ್ಕೆ ಒಂದು ಅವಕಾಶ ನಮ್ಮ ಈ ಗೈಡ್ಲೈನ್ಸ್ ನೀಡಿದೆ. ಮಮತೆಯ ತೊಟ್ಟಿಲ್ ಅಂತ ಹೇಳ್ತೀವಿ ನಾವು. ಪ್ರತಿ ಕಡೆಯಲ್ಲಿ ನಾವು ಈಗ ವಿಶೇಷವಾಗಿ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿದೆ ಮಮತೆಯ ತೊಟ್ಟಿಲು. ಅಲ್ಲಿ ಯಾವುದೇ ಸುತ್ತಮುತ್ತ ಎಲ್ಲಿ ಕೂಡ ಕ್ಯಾಮರಾ ಯಾವುದು ಇರುವುದಿಲ್ಲ. ಐಡೆಂಟಿಟಿ ಯಾರದನ್ನು ಹಾಕಿ ಹೋಗಿದೆ ಅದ್ರ ಬಗ್ಗೆ ತನಿಖೆ ಆಗೋದಿಲ್ಲ. ನನಗೆ ಆಗೋದಿಲ್ಲ ಅಂತ ಹೇಳಿ ನೀವು ಆ ಮಮತೆಯ ತೊಟ್ಟಿಲಿಗೆ ಹಾಕಿದರೆ ನಾವು ಅದನ್ನು ಅಬಂಡಂಟ್ ಚೈಲ್ಡ್ ಅಂತೇಳಿ ಟ್ರೀಟ್ ಮಾಡ್ತೇವೆ. ಇವತ್ತು ಅಡಾಪ್ಷನ್ ಏಜೆನ್ಸಿಯವರ ಸಂಸ್ಥೆಯ ಮುಂದೆ ಕೂಡ ಅದನ್ನು ಇಡಲಿಕ್ಕೆ ಉಂಟು, ಮಮತೆಯ ತೊಟ್ಟಿಲು. ಅಲ್ಲಿ ಸ್ವಲ್ಪ ಗೇಟ್ನ ಹತ್ರ ಇಡೋದು, ಮತ್ತು ಅದರ ಬಗ್ಗೆ ಕಣ್ಗಾವಲು ಯಾವಾಗಲೂ ಇಡಬೇಕು. ಯಾವ್ದು ಇಟ್ಟು ಹೋದರೆ ಇಮಿಡಿಯೇಟ್ಲಿ ಮಗುವನ್ನು ನಾವು ನಮ್ಮ ವಶಕ್ಕೆ ತಗೊಂಡು ಆ ಮಗುವಿಗೆ ಬೇಕಾದಂಥ ವೈದ್ಯಕೀಯ ಆರೈಕೆ ಎಲ್ಲ ನಾವು ಮಾಡಬೇಕೆನ್ನೋ ನಿಯಮ ಕೂಡ ಇದೆ. ಸೊ ಈಗ ಮಮತೆಯ ತೊಟ್ಟಿಲಲ್ಲಿ ಹಾಕಿದಂಥ ಮಗುವನ್ನು ನಾವು ಅಬಂಡಂಟ್ ಚೈಲ್ಡ್ ಅಂತೇಳಿ ಮಾಡಿ ಆ ಪ್ರೊಸೀಜರ್ ಮುಗಿದ ಮೇಲೆ ಚೈಲ್ಡ್ ವೆಲ್ಫೇರ್ ಕಮಿಟಿ, ಮಕ್ಕಳ ಕಲ್ಯಾಣ ಸಮಿತಿ, ನಾವು 5 ಜನ ಸದಸ್ಯರಿರುವಂಥ ಒಂದು ಮ್ಯಾಜಿಸ್ಟ್ರೀರಿಯಲ್ ಒಂದು ಕಮಿಟಿ, ಇದು ಮ್ಯಾಜಿಸ್ಟ್ರೀರಿಯಲ್ ಪವರ್ ಇರುವಂಥ ಕಮಿಟಿ. ಸೊ ಈ ಕಮಿಟಿ ಡಿಕ್ಲೇರ್ ಮಾಡ್ತದೆ ಈ ಮಗುವನ್ನು ಅಡಾಪ್ಷನ್ಗಿನ್ನು ಕೊಡ್ಬೋದು ಅಂತ ಹೇಳಿದ ಮೇಲೆ ಈ ಮಗು ಸಂಪೂರ್ಣವಾಗಿ ಅಡಾಪ್ಷನ್ ಏಜೆನ್ಸಿಯಲ್ಲಿ ಎಲ್ಲ ರೆಕಾರ್ಡ್ ಅಲ್ಲಿ ಹೋಗ್ತದೆ. ಮತ್ತು ನಮಗೆ ಆ ಮಗು ಎಲ್ಲಿ ಹೋಗಿದೆ, ಯಾರಿಗೆ ಅಡಾಪ್ಷನ್ ಕೊಟ್ಟಿದೆ ಅನ್ನೋ ಮಾಹಿತಿ ಮಕ್ಕಳ ಕಲ್ಯಾಣ ಸಮಿತಿ ಸಿಗುವುದಿಲ್ಲ, ಯಾಕೆಂದರೆ ಇದು ಗೌಪ್ಯವಾಗಿರ್ತದೆ. ದಿಸ್ ಈಸ್ ಕಂಪ್ಲೀಟ್ಲಿ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಪ್ರೈವಸಿ ಹ್ಯಾಸ್ ಟು ಮೇಂಟೈನ್ ಅಂತ ಹೇಳ್ತದೆ ಇಲ್ಲಿ. ಸೊ ಈ ಮಗುವನ್ನು ಮತ್ತೆ ಅವರು ಕ್ಯೂ ಸಿಸ್ಟಮಲ್ಲಿ ಯಾರಿದ್ದಾರೆ, ಯಾರಿಗೆ ಸಿಗಬೇಕು ಅವರ ಅಕೌಂಟಿಗೆ ಹೋಗ್ತದೆ. ಅವ್ರು ಬೇಕಂತ ಹೇಳಿದರೆ ಅವರಿಗೆ ಸಿಗ್ತದೆ, ಅಡಾಪ್ಷನ್ ಫ್ರೀಯಾಗಿ ಮತ್ತೆ ಮುಂದುವರಿಸಾಗ್ತದೆ. ಮತ್ತೊಂದು ಸರೆಂಡರ್ಡ್ ಚೈಲ್ಡ್.
ಸರೆಂಡರ್ಡ್ ಚೈಲ್ಡ್ ಅಂತ ಹೇಳಿದ್ರೆ ಒಂದು ದಂಪತಿಗಳು ಇಬ್ಬರೂ ಕೂಡ ಒಟ್ಟಿಗೆ ಬಂದು ಕೊಡುವುದು, ನನಗೆ ಮಗು ಬೇಡ ಅಂತೇಳಿ, ನಮಗೆ ಮಗು ಬೇಡ. ಯಾಕೆಂತ ಹೇಳಿ ನಮಗೆ ಆಲ್ರೆಡಿ ಉಂಟು, ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ನಾವು ಮಾಡಿದಂತಹ ಒಂದು ಏನು ಪ್ರೊಸೀಜರ್ ಇತ್ತು ಅದು ಫೇಲ್ ಆಯಿತು, ನಮಗೆ ಮಗು ಆಯಿತು, ನಮಗೆ ಈಗ ಡೆಲಿವರಿ ಆಗಿದೆ, ಮಗು ಬೇಡ ಅಂತೇಳಿ ಗಂಡ ಹೆಂಡತಿ ಇಬ್ಬರು ಬರೋದು. ಆದರೆ ಇದು ಅಪರೂಪಕ್ಕೆ ಅಪರೂಪ, ಯಾರು ಕೂಡ ಬಂದು ಸರೆಂಡರ್ ಮಾಡಲಿಲ್ಲ, ಗಂಡ ಹೆಂಡತಿ ಇಬ್ಬರು ಇದ್ದು. ಸರೆಂಡರ್ ಮಾಡುವಂತಹ ಒಂದು ಪ್ರಕ್ರಿಯೆ ಯಾವಾಗ ಆಗ್ತದೆ ಅಂತ ಹೇಳಿದರೆ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ, ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ, ಅಥವಾ ಇಬ್ಬರೂ ಕೂಡ ಪರಸ್ಪರ ಒಪ್ಪಿ ಮಾಡಿದ್ದು ಆದರೆ ಅದು ಯಾವುದೋ ಒಂದು ಕಾರಣಕ್ಕೆ ಅದನ್ನು ಮುಂದೆ ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ, ಮದುವೆ ಆಗುವುದಿಲ್ಲ, ಅಂತಹ ಪ್ರಕರಣದಲ್ಲಿ ಮಗುವನ್ನು ಸರೆಂಡರ್ ಮಾಡ್ತಾರೆ. ಇವತ್ತು ಅವಕಾಶ ನೀಡಿದ್ದಾರೆ. ಯಾಕೆಂತ ಹೇಳಿದರೆ ಆ ತಾಯಿ ಒಂದು ಪಕ್ಷ ಸರೆಂಡರ್ ಮಾಡದಿದ್ದರೆ ಆ ಮಗುವಿನ ಒಂದು ಜೀವನ ಭದ್ರತೆ ಎಲ್ಲ ಹಾಳು ಮಾಡಿದಾಗೆ. ನನ್ನ ಪ್ರಕಾರ ಆ ಮಗುವಿನ ತಾಯಿ ನಿಜವಾದ ಒಂದು ಆರೋಪಿ ಅಂತ ಹೇಳ್ಬೋದು. ಇವತ್ತು ನಾವೆಲ್ಲ ಪ್ರಕ್ರಿಯೆ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್, ಮಗುವನ್ನು ಒಂದು ಸುರಕ್ಷಿತವಾಗಿ ಒಂದು ಕುಟುಂಬದಲ್ಲಿ ಬೆಳೀಲಿಕ್ಕೆ ವ್ಯವಸ್ಥೆ ಮಾಡಬೇಕು ಎನ್ನುವ ಒಂದೇ ಕಾರಣಕ್ಕೋಸ್ಕರ ನಾವು ಸರೆಂಡರ್ಡ್ ಪ್ರೊಸೀಜರನ್ನು ಮಾಡಿದ್ದೇವೆ ನಾವು. ಇದುವರೆಗೆ ಮಕ್ಕಳ ದತ್ತು ಸ್ವೀಕಾರದ ಕಾನೂನುಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಮಕ್ಕಳ ಕಲ್ಯಾಣ ಇಲಾಖೆ ಮಂಗಳೂರು ಇಲ್ಲಿನ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಕೆ ನಿಕೇಶ್ ಶೆಟ್ಟಿ ಮಂಗಳೂರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಚೆ. ಮಕ್ಕಳ ದತ್ತು ಸ್ವೀಕಾರದ ಕಾನೂನುಗಳಿಗೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಳನ್ನು ಭಾಗ 2ರಲ್ಲಿ ಆಲಿಸೋಣ. ನಮಸ್ಕಾರ.